ಹಲೋ ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಹೈದರಾಬಾದ್ ಏರ್ಪೋರ್ಟ್ ರೋಡಲ್ಲಿರುವ ಗ್ಲೈಡಾ ಚಾರ್ಜಿಂಗ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಇದೇ ನೋಡಿ ಗ್ಲೈಡಾ ಚಾರ್ಜಿಂಗ್ ಸ್ಟೇಷನ್. ಇಲ್ಲಿ ಅರೌಂಡ್ 60ರಿಂದ 70 ಚಾರ್ಜಿಂಗ್ ಬಾಕ್ಸ್ಗಳಿವೆ. ಒಂದು ಬಾಕ್ಸಿಂದ 2 ಚಾರ್ಜಿಂಗ್ ಡಾಕ್ಸ್ ಇರುತ್ತೆ. ಸೊ ಎಟ್ ಎ ಟೈಮ್ ಒಂದು ಚಾರ್ಜಿಂಗ್ ಬಾಕ್ಸಿಂದ ನಾವು 2 ಕಾರು ಪ್ಯಾರಲಲ್ಲಿ ಚಾರ್ಜ್ ಮಾಡ್ಬೋದು. ನೀವು ನೋಡ್ಬೋದು, ನಾನು ಸುತ್ತಾಗ್ತಾ ಇದ್ದೀನಿ. ಸೊ ಇದು ನೋಡಿ ಬೋರ್ಡ್ ಇದೆ, ಗ್ಲೈಡಾ ಚಾರ್ಜಿಂಗ್ ಸ್ಟೇಷನ್. ನಾವು ಅರೌಂಡ್ ಆಫ್ಟರ್ನೂನ್ 1:30ಗೆ ಬಂದಿದ್ದೀವಿ, ನಾನು ಮತ್ತು ನನ್ನ ಫ್ರೆಂಡ್ಸ್. ನೀವು ನೋಡ್ಬೋದು ಆಫ್ಟರ್ನೂನು ಏರ್ಪೋರ್ಟ್ರಲ್ಲಿ ಅಷ್ಟು ಟ್ರಾಫಿಕ್ ಇರುವುದಿಲ್ಲ, ಸೊ ಜನ ಕೂಡ ಕಮ್ಮಿ. ಅದಕ್ಕಾಗಿ ನೀವು ನೋಡ್ಬೋದು ಎಲ್ಲ ಚಾರ್ಜಿಂಗ್ ಸ್ಟೇಷನ್ಸ್ ಆಲ್ಮೋಸ್ಟ್ ಫ್ರೀನೇ ಇದೆ. ಸೊ ಈವ್ನಿಂಗ್ ಟ್ರಾಫಿಕ್ ಜಾಸ್ತಿ ಆದಾಗ ಮೇ ಬಿ ನೀವು ಈಸಿಲಿ ಅವೈಲೇಬಲ್ ಇರುವುದಿಲ್ಲ ನಿಮಗೆ ಚಾರ್ಜ್ ಮಾಡೋಕ್ಕೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಈಸಿಲಿ ಅವೈಲೇಬಲ್ ಇದೆ. ನಾವು ಇವಾಗ ಮುಂದೆ ಪಾರ್ಕ್ ಮಾಡ್ತಾ ಇದ್ದೀವಿ ಚಾರ್ಜ್ ಮಾಡೋಕ್ಕೆ. ಸೊ ಈಗ ನೋಡ್ಬೋದು ಆಲ್ರೆಡಿ ಕೆಲವು ಜನ ತಮ್ಮ ಕಾರ್ಗಳನ್ನು ಚಾರ್ಜ್ ಮಾಡ್ತಾ ಇದ್ದಾರೆ. ನಾವು ಅರೌಂಡ್ ಹಾಫ್ ಆನ್ ಅವರ್ ವೇಟ್ ಮಾಡಬೇಕಾಗುತ್ತೆ ಫುಲ್ ಚಾರ್ಜ್ ಆಗೋಕ್ಕೆ. ಸೊ ಇವಾಗ ನಾವು ಪಾರ್ಕ್ ಮಾಡ್ತಾ ಇದ್ದೀವಿ. ಇವಾಗ ನೋಡ್ಬೋದು ನೀವು, ಇದು ಬೋರ್ಡ್ ಇದೆ, ಇದು ಸ್ಟೆಪ್ಸ್ ಇದೆ, ಯಾವ ರೀತಿ ನಾವು ಚಾರ್ಜ್ ಮಾಡಬೇಕು ಅಂತ ನೀವು ಪಾಸ್ ಮಾಡಿ ನೋಡ್ಬೋದು. ಸೊ ಇದೇ ನೋಡಿ ಚಾರ್ಜಿಂಗ್ ಬಾಕ್ಸು. ಇಲ್ಲಿ 2 ಡಾಕ್ಸ್ ಇರುತ್ತೆ, ಎ ಆ್ಯಂಡ್ ಬಿ. ನಿಮಗೆ ಅಲ್ಲಿ ನಂಬರ್ ಇರುತ್ತೆ, INC ನಂಬರ್ ಇದೆ ನೋಡಿ ಅಲ್ಲಿ. ಸೊ ನೀವು ಅದು ನಂಬರು ನಿಮಗೆ ಚಾರ್ಜ್ ಮಾಡೋಕ್ಕೆ ಒಂದು ಸ್ಟ್ಯಾಟಿಕ್ ಆ್ಯಪ್ ಇರುತ್ತೆ. ಅಲ್ಲಿ ನೀವು ಅಮೌಂಟನ್ನು ಪೇ ಮಾಡಿ ರೀಚಾರ್ಜ್ ಮಾಡಬೇಕಾಗುತ್ತೆ. ನೀವು ಅದನ್ನು INC ನಂಬರನ್ನು ಎಂಟರ್ ಮಾಡಿ ನೀವು ಸೆಲೆಕ್ಟ್ ಮಾಡಿಕೊಂಡು ಎ ಅಥವಾ ಬಿ ಡಾಕ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಅದು ಚಾರ್ಜ್ಗೆ ಹಾಕಬೇಕು. ಈ ಥರ ಅದು ರೀಚಾರ್ಜ್ ಆದ ತಕ್ಷಣ ನೀವು ಅಲ್ಲಿ ಆನ್ ಮಾಡ್ಬೋದು. ನೋಡಿ ಅಲ್ಲಿ ಆನ್ ಆಗಿದೆ, ಗ್ರೀನ್ ಲೈಟ್ ಬಿದ್ದಿದೆ. ಸೊ ನಮ್ಮ ಫ್ರೆಂಡ್ಸ್ ಆಲ್ರೆಡಿ ಅಮೌಂಟ್ ಪೇ ಮಾಡಿದ್ದಾನೆ. ಸೊ ಇವಾಗ ಅವನು ಚಾರ್ಜಿಂಗ್ಗೆ ಹಾಕಿದ್ದಾನೆ. ನೋಡ್ಬೋದು ನೀವು, ಇಲ್ಲಿ ತೋರಿಸ್ತಾ ಇದೆ, ಅಲ್ಲಿ ಗ್ರೀನ್ ಲೈಟ್ ಕೂಡ ತೋರಿಸ್ತಾ ಇದೆ. ನಾನು ಕಾರಲ್ಲೂ ಕೂಡ ತೋರಿಸ್ತೀನಿ ಯಾವ ಥರ. ಇಲ್ಲಿ ನೋಡಿ ಚಾರ್ಜಿಂಗ್ ಅಂತ ತೋರಿಸ್ತಾ ಇದೆ. ಇವಾಗ ಇಂಡಿಯಾದಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಗಳ ಸಂಖ್ಯೆ ಡೇ ಬೈ ಡೇ ಜಾಸ್ತಿನೇ ಆಗ್ತಾ ಇದೆ. ಅದಕ್ಕೆ ಒಂದು ಗೌರ್ಮೆಂಟ್ ಕೂಡ ಕಾರಣ. ಯಾಕೆಂದರೆ ಗೌರ್ಮೆಂಟ್ ತುಂಬ ಚೆನ್ನಾಗಿ ಸಬ್ಸಿಡಿಯನ್ನು ಕೊಡ್ತಾ ಇದೆ ಎಲೆಕ್ಟ್ರಿಕಲ್ ವೆಹಿಕಲ್ಗಳ ಮೇಲೆ. ಸೊ ಅದಕ್ಕೆ ಜನ ಕೂಡ ಮೋಟಿವೇಟ್ ಆಗಿ ಎಲೆಕ್ಟ್ರಿಕಲ್ ವೆಹಿಕಲ್ ತೊಗೋತಾ ಇದ್ದಾರೆ. ಮತ್ತು ಚಾರ್ಜಿಂಗ್ ಸ್ಟೇಷನ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಈ ರೀತಿ ವ್ಯವಸ್ಥೆ ಇದ್ದಾಗ ಜನ ಕೂಡ ಮೋಟಿವೇಟ್ ಆಗ್ತಾರೆ ಎಲೆಕ್ಟ್ರಿಕಲ್ ವೆಹಿಕಲ್ ತೊಗೋದಕ್ಕೆ. ಇವಾಗ ನೋಡಿ ನಾವು ಚಾರ್ಜ್ ಹಾಕಿದ್ದೀವಿ. ನೀವು ಸ್ಟ್ಯಾಟಿಕ್ ಆ್ಯಪಲ್ಲಿ ಕೂಡ ನೋಡ್ಬೋದು. ನಾವು ಇವಾಗ ತಾನೇ ಹಾಕಿದ್ದೀವಿ. ಸೊ ಯೂನಿಟ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಇವಾಗ ನೋಡಿ ಯೂನಿಟ್ ಇನ್ಕ್ರೀಸ್ ಆದಾಗ ಅದಕ್ಕೆ ಆ ಯೂನಿಟ್ ಪ್ರಕಾರ ನೀವು ಅಮೌಂಟ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ, ನೋಡ್ಬೋದು ನೀವು ಆ್ಯಪಲ್ಲಿ. ಸೊ ನಾವು ಹಾಕಿದಾಗ ಅರೌಂಡ್ 65% ಚಾರ್ಜ್ ಇತ್ತು, ಇವಾಗ 66 ಆಗಿದೆ ನೋಡಿ. ಸೊ ಇದೇ ಥರ ಅದು ಇನ್ಕ್ರೀಸ್ ಆಗುತ್ತೆ ಮತ್ತು ಅಮೌಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇವಾಗ ಚಾರ್ಜ್ ಹಾಕಿದ್ದೀವಿ ನಾವು ಇವಾಗ ಅರೌಂಡ್ ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕಾಗುತ್ತೆ ಇದು ಕಂಪ್ಲೀಟ್ ಚಾರ್ಜ್ ಆಗೋಕ್ಕೆ. ಇವಾಗ ನೋಡ್ಬೋದು ಬೇರೆ ಕಾರ್ಗಳು ಕೂಡ ಚಾರ್ಜ್ ಹಾಕಿದ್ದಾರೆ. ಇದು MG ಹೆಕ್ಟರ್ ಕಾರು. ಇದರ ಬ್ಯಾಟರಿ ಕೆಪಾಸಿಟಿ ಬೇರೆ ಇರುತ್ತೆ. ನೀವು ನೋಡ್ಬೋದು ಈಚ್ ರೋ ಅಲ್ಲಿ ನಿಮಗೆ ಬೇರೆ ಬೇರೆ ವ್ಯಾಟ್ ಮತ್ತು ಚಾರ್ಜಿಂಗ್ ಕೆಪಾಸಿಟಿ ಬೇರೆ ಇರುವ ಒಂದು ಚಾರ್ಜಿಂಗ್ ಬಾಕ್ಸ್ ಇರುತ್ತೆ. ಸೊ ನೀವು ಅಲ್ಲಿ ಹೋಗಿ ಅದು ಚೂಸ್ ಮಾಡಿಕೊಂಡು ನಿಮ್ಮ ಕಾರಿನ ಕೆಪಾಸಿಟಿ ಯಾವ ಥರ ಇದೆ ಅದು ಚೂಸ್ ಮಾಡಿಕೊಂಡು ಚಾರ್ಜ್ ಮಾಡ್ಕೋಬೇಕು. ನೀವು ನೋಡ್ಬೋದು ಈ ಚಾರ್ಜಿಂಗ್ ಸ್ಟೇಷನ್ಗೆ ಬೇಕಾದ ಒಂದು ದೊಡ್ಡದಾದ ಪವರ್ ಸ್ಟೇಷನ್, ಅಲ್ಲಿ ದೊಡ್ಡದಾದ ಟ್ರಾನ್ಸ್ಫಾರ್ಮರ್ಸ್ ಕೂಡ ನೋಡ್ಬೋದು ನೀವು. ಸೊ ಈ ಬಿಸ್ನೆಸ್ಗೆ ತುಂಬ ಪವರ್ ಬೇಕಾಗುತ್ತೆ. ಆ ಪವರ್ ಜನ್ರೇಷನ್ ಎನ್ವೈರ್ಮೆಂಟ್ ಇದೆ ನೋಡಿ. ಸೊ ಇಲ್ಲಿ ನೋಡಿ ದೊಡ್ಡದಾದ ಒಂದು ಗಿಡ ಇದೆ. ಆ ಗಿಡದ ಕೆಳಗಡೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಚಾರ್ಜ್ ಕಂಪ್ಲೀಟ್ ಆಗೋಕ್ಕೆ. ನಾವು ಹಾಫ್ ಆನ್ ಅವರ್ ಆದಮೇಲೆ ನೋಡಿದಾಗ 95% ಚಾರ್ಜ್ ಆಗಿತ್ತು. ಅದಕ್ಕೆ 10.34 ಯೂನಿಟ್ ಕನ್ಸ್ಯೂಮ್ ಆಗಿದೆ. ಅದು ಪ್ರೈಸು 244 ರೂಪೀಸ್ ಆಗಿದೆ. ಸೊ ಇನ್ನೂ ಸ್ವಲ್ಪ ಹೊತ್ತು ಇಟ್ಟು ನಾವು ಚಾರ್ಜ್ ತೆಗಿತೀವಿ. ಸೊ ಇದೇ ನೋಡಿ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.